ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆಯಾಗಿ ತಗೊಂಡಿದ್ದಾರೆ. ಯಾರೂ ಕೂಡ ಹಿಂದೆ ಸರಿಯಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಇದೇ ಥರ ಮುಂದೆ ನಡೆದರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂಥ ಸಾಧ್ಯತೆ ಇದೆ. ಏನು ಬೇಕಾದರೂ ಆಗ್ಬೋದು. ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ಅವರ ನಾಯಕರು ಇದನ್ನು ಬಗೆಹರಿಸೋದಕ್ಕೆ ಇವತ್ತು 2-3 ಸೂತ್ರಗಳನ್ನು ಬಿಟ್ಟರೂ ಕೂಡ ಇಬ್ಬರು ನಾಯಕರು ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಹೀಗಾಗಿ ಅವರಿಬ್ಬರನ್ನ ಬಿಟ್ಟು ಬೇರೆ ಸೂತ್ರವನ್ನು ತಯಾರು ಮಾಡುವಂಥ ಸಾಧ್ಯತೆ ಇದೆ ಅಂತ ನನಗೆ ತಿಳಿದು ಬಂದಿದೆ. ಅದರಿಂದ ರಾಜ್ಯದ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗ ನಮ್ಗೆ ಕಾಣ್ತಿರುವಂಥ 2 ಕುದುರೆಗಳ ಜೊತೆಗೆ ಇನ್ನೊಂದು ಕಾಣದಿರುವಂಥ ಒಂದು ಕುದುರೆಯೂ ಕೂಡ ರೇಸಿಗೆ ಬಂದರೆ ಆಶ್ಚರ್ಯ ಇಲ್ಲ. ಅದು ಹೇಳ್ತಾರೆ, ಇನ್ನು ಕೇಂದ್ರದಲ್ಲಿ ಚರ್ಚೆಗೆ ಬಿದ್ದಿದೆ. ಡಾರ್ಕ್ ಹಾರ್ಸ್ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾರೆ. ಹಂಗೆ ರಗಡ ಕುದುರೆ ಫೋಟೋದಾಗ 4-5 ಕಾಣ್ತಾವೆ, ಕರೆ ಓಡೋವು ಯಾವ ಫೋಟೋದಾಗಿರೋ ಓಡೋದಿಲ್ಲ. ಫೋಟೋದಾಗಿರೋ ಕುದುರೆ ಯಾವ ಓಡ್ತಾವ? ಸರ್, ಈಗ ಈ ರಾಜಕೀಯ ವಿಚಾರಗಳನ್ನು ನೋಡ್ತಾ ಹೋದ್ರೆ ತಮಗೇನಾದರೂ ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸುವಂಥದ್ದು ಏನಾದರೂ ಅನಿವಾರ್ಯತೆ ಬರುತ್ತೆ ಸರ್ ತಮ್ಮ ಪಕ್ಷಕ್ಕೆ? ಅದು ನೋಡಬೇಕು. ಈಗ ಇನ್ನು 8ನೇ ತಾರೀಕುವರೆಗೂ ಇದೆ. ಇದೇ ಥರ ಮುಂದುವರೆದ್ರೆ ಖಂಡಿತವಾಗೂ ಅವಿಶ್ವಾಸ ಮಂಡನೆ ಮಾಡುವಂಥ ಒಂದು ಸಂದರ್ಭ ಬಂದರೂ ಆಶ್ಚರ್ಯ ಇಲ್ಲ. ಜಾರಕಿಹೊಳಿ ಹೇಳ್ತಾರೆ ಕುದುರೆ ವ್ಯಾಪಾರ ಮಾಡೋದು ಬಿಜೆಪಿ ಕೆಲಸ. ಎಲ್ಲಿ ಕಾಂಗ್ರೆಸ್ನವ್ರು ಯಾವಾಗಿಂದ ಪ್ರಾರಂಭ ಮಾಡಿದ್ದಾರೆ? 1969ರಿಂದನೇ ಪ್ರಾರಂಭ ಮಾಡಿದ್ದಾರೆ. ಅವಾಗಿನ್ನ ಜಾರಕಿಹೊಳಿ ಅವರು ಎಲ್ಲಿದ್ದರು? ರಾಜಕಾರಣದಾಗಿರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಇತಿಹಾಸವನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಮಹಾರಾಷ್ಟ್ರದ ಎಲ್ಲ ಶಾಸಕರನ್ನ ಇದೇ ಡಿ ಕೆ ಶಿವಕುಮಾರ್, ವಿಲಾಸರಾವ್ ದೇಶಮುಖ್ ಅವ್ರನ್ನ ಬೆಂಗಳೂರಿನಲ್ಲಿ ಇಟ್ಕೊಂಡಿದ್ದು ಮರ್ತುಬಿಟ್ರೆ